ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಪವರ್ ಶೇರಿಂಗ್ ವಿಚಾರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತೆ ಕಾಣ್ತಾ ಇದೆ. ಯಾಕೆಂದರೆ ಇದೇ 14ನೇ ತಾರೀಕು ಬಿಹಾರ ಚುನಾವಣೆ ಫಲಿತಾಂಶ ಪ್ರಕಟವಾಗುತ್ತೆ. ಅದಾದ ಬಳಿಕ ಅಸಲಿ ಆಟ ಶುರು. ಸಿಎಂ ಸಿದ್ದರಾಮಯ್ಯ ಕ್ಯಾಂಪಿಗೆ ಈಗ ತ್ರಿಶೂಲ ಅಸ್ತ್ರ ಸಿಕ್ಕಿದೆಯಂತೆ. ಮೂರು ವಿಚಾರಗಳು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಆಡೋದು ಎರಡೇ ಮಾತಂತೆ. ಸಂಪುಟ ಪುನರ್ರಚನೆಯೇ ನಮ್ಮ ಮೊದಲ ಆದ್ಯತೆ, ಅದಕ್ಕೆ ಪರ್ಮಿಷನ್ ಕೊಡಿ. ಸರ್ಕಾರ ರಚನೆಯಾಗಿ 2.5 ವರ್ಷ ಆಗ್ತಾ ಇದೆ, ಎಲ್ರಿಗೂ ಅವಕಾಶ ಸಿಗಬೇಕು, ಹಾಗಾಗಿ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಿ. ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ದಾಳ ಉರುಳಿಸೋದಕ್ಕೆ ಈಗ ತಂತ್ರಗಾರಿಕೆ ನಡೀತಾ ಇದೆ. ಆದರೆ DKಶಿ ಕಡೆಯಿಂದ ಒಂದು ವೇಳೆ ಏನಾದರೂ ಪವರ್ ಶೇರ್ ಪ್ರಸ್ತಾಪ ಆದರೆ ಗೇಮನ್ನು ಚೇಂಜ್ ಮಾಡೋದು. ಸದ್ಯಕ್ಕೆ ಈಗ ಎರಡೇ ವಿಚಾರ. ಸರ್ಕಾರಕ್ಕೆ 2.5 ವರ್ಷ ತುಂಬಿದೆ, ಫ್ರೆಶ್ ಕ್ಯಾಬಿನೆಟ್ ಬೇಕು, ಹಾಗಾಗಿ ಸಂಪುಟ ಪುನರ್ರಚನೆಗೆ ನಮಗೆ ಗ್ರೀನ್ ಸಿಗ್ನಲ್ ಕೊಡಿ ಅಂತ ಹೈಕಮಾಂಡ್ ಮುಂದೆ ಪ್ರಸ್ತಾಪವನ್ನು ಇಡ್ತಕ್ಕಂಥದ್ದು. ಸಿದ್ದರಾಮಯ್ಯನವ್ರು ಹೇಳಿರೋ ಪ್ರಕಾರ ಈಗಾಗಲೇ 3-4 ತಿಂಗಳ ಹಿಂದೆನೇ ಕ್ಯಾಬಿನೆಟ್ ರೀಶಫಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಂತ ಹೇಳಿದರು. ಸೊ ಹಾಗಾಗಿ ಅದಕ್ಕೇನಾದರೂ ಒಪ್ಪಿಬಿಟ್ರೆ ಬೇರೆ ವಿಚಾರ ಪ್ರಸ್ತಾಪ ಇಲ್ಲವೇ ಇಲ್ಲ. ಒಪ್ಪದಿದ್ದರೆ ಅಥವಾ DK ಶಿವಕುಮಾರ್ ಏನಾದರೂ ಬೇರೆ ರೀತಿ ಪವರ್ ಶೇರಿಂಗ್ ಮಾತಾಡಿದ್ರೆ ಏನು ಮಾಡ್ತಾರೆ? 3 ವಿಚಾರ ಮುಂದಿಟ್ಕೊಂಡು 6 ತಿಂಗಳು ಆಟವನ್ನು ಮುಂದೂಡುವ ಪ್ಲ್ಯಾನ್ ಅಂತ ಸಿದ್ದರಾಮಯ್ಯ ಬಣ್ಣದ್ದು. ಅದಕ್ಕಾಗಿ 3 ವಿಚಾರಗಳನ್ನು ಪ್ರಸ್ತಾಪಿಸಲು ಸಿದ್ಧತೆ ನಡೆದಿದೆ ಅಂತಕ್ಕಂಥ ಮಾಹಿತಿ. ಏನು 3 ವಿಚಾರ? ಒಂದು, ದೇವರಾಜ ಅರಸು ಅವರ ದಾಖಲೆ ಬ್ರೇಕ್ ಅಸ್ತ್ರ. ಅಂದರೆ ದೀರ್ಘಕಾಲದ ಮುಖ್ಯಮಂತ್ರಿಯಾಗಿ ದೇವರಾಜ ಅರಸು ಅವರು ಇದ್ದಾರೆ, ಆ ರೆಕಾರ್ಡ್ ಬ್ರೇಕ್ ಮಾಡೋದಕ್ಕೆ ಕೆಲವೇ ದಿನಗಳು ಸಿದ್ದರಾಮಯ್ಯನವರಿಗೆ, ಅದನ್ನು ಮುಗಿಸ್ತೀನಿ ಅಂತ ಒಂದು. ಎರಡನೇದು, ಚಳಿಗಾಲದಲ್ಲಿ ಅಧಿವೇಶನ ಇದೆ, ಬೆಳಗಾವಿ ಚಳಿಗಾಲದ ಅಧಿವೇಶನ. ಈ ಸಂದರ್ಭದಲ್ಲಿ ಪವರ್ ಶೇರಿಂಗ್ ಅನ್ನೋದೆಲ್ಲ ಬೇಡ, ಸುಮ್ಮನೆ ಗೊಂದಲ ಆಗುತ್ತೆ, ವಿರೋಧ ಪಕ್ಷದವರಿಗೆ ಆಹಾರವಾಗ್ತೀವಿ ನಾವು, ಬೇಡ ಅಂತ. ಮೂರನೇದು, ಜನವರಿ ಬಳಿಕ, ಜನವರಿ ಆಗಿಬಿಟ್ರೆ ಇನ್ನು ಫೆಬ್ರವರಿಗೆ ಬಜೆಟ್ ಬಂದ್ಬಿಡುತ್ತೆ. ಹಣಕಾಸು ಸಚಿವರು ಇವರೇ ಆಗಿದ್ದಾರೆ ಸಿದ್ದರಾಮಯ್ಯನವರು, ಆ ಬಜೆಟ್ಟು. ಆಮೇಲೆ ಲೋಕಲ್ ಬಾಡಿ ಎಲೆಕ್ಷನ್ ಬರುತ್ತೆ, ZP TP ಪಂಚಾಯತಿ ಎಲೆಕ್ಷನ್ಗಳು ಬರ್ತವೆ, ಅದನ್ನು ಮುಗಿಸ್ಬೋಣ. ಇದೆಲ್ಲವನ್ನು ಆಡಿಕೊಂಡು ಇದೆಲ್ಲ ಆದಮೇಲೆ ನೋಡೋಣ ಅಂತ ಹೆಚ್ಚು ಕಡಿಮೆ ಒಂದು 6 ತಿಂಗಳು ಮುಂದೂಡುವಂತಹ ಲೆಕ್ಕಾಚಾರವನ್ನು ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ಬಣ ಇಟ್ಕೊಂಡಿದೆ. ರಾಜಕೀಯ ಚದುರಂಗದಾಟದಲ್ಲಿ ಈ ಥರದ ಅಸ್ತ್ರಗಳೆಲ್ಲ ಇರುತ್ತವೆ ಅವರ ಹತ್ರ. ಸೊ ಇದನ್ನೆಲ್ಲ ಹೈಕಮಾಂಡ್ ಮುಂದೆ ಇಟ್ಟು ಅವರ ಮನವೊಲಿಕೆ ಮಾಡಿ ಸದ್ಯಕ್ಕೆ ಪವರ್ ಶೇರಿಂಗ್ ವಿಚಾರ ಬೇಡ ಅಂತ, ಅಂದರೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ಸು ಅಂತಾರಲ್ಲ, ಹಾಗೆ ತಪ್ಪಿಸ್ಕೊಳ್ಳುವಂತಹ ಲೆಕ್ಕಾಚಾರ.